ಭಾವನೆಗಳು ಕರೆಯಲಿ ಹೃದಯ ನೈನವು ಕರೆಯಲಿ ಸದಯ ಬಸವನ ನೆನೆಯಲಿ ಕಲ್ಯಾಣ ಬಸವನ ನೆನೆಯಲಿ. ಈ ದಿನದ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಬಸವ ಜ್ಯೋತಿಯನ್ನು ಬೆಳಗೋದ್ರ ಮೂಲಕ ಉದ್ಘಾಟಿಸಬೇಕು ಅಂತ ಪರಮ ಪೂಜ್ಯ ಶ್ರೀ ಶ್ರೀ ಮಹಾನಿರಂಜನ ಬ್ರಹ್ಮಸ್ವರೂಪಿ ಜಗದ್ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಶ್ರೀಯುತ ಚರಣ BS ಪಾಟೀಲ್ ಸರ್, ಗೌರವಾನ್ವಿತ ಲೋಕಾಯುಕ್ತರು, ಕರ್ನಾಟಕ ಸರ್ಕಾರ ಹಾಗೂ ಈ ವರ್ಷದ ಬಸವ ಸೇವಾ ರತ್ನ ಪುರಸ್ಕಾರದ ಪರಮ ಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಮಹಾಸ್ವಾಮಿಗಳ ಸನ್ನಿಧ್ಯದಲ್ಲಿ ಈ ದಿನದ ಕಾರ್ಯಕ್ರಮದ ಎಲ್ಲ ವೇದಿಕೆ ಮೇಲಿರುವಂತಹ ಗಣ್ಯರು, ಅಧ್ಯಕ್ಷರು, ವಿಮಾನ ಕಾರ್ಖಾನೆ ಹಾಗೂ ವಿಮಾನ ಬಸವ ಸೇವಾ ಸಮಿತಿಯ ಕಾರ್ಯದರ್ಶಿಗಳಿಂದ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಈಗ ಬಸವಗೆ ಲಿಂಗೈಕ್ಯ ಶರಣಕ್ಕೆ ಸ್ವಾಮಿ ಮತ್ತು ಲಿಂಗೈಕ್ಯ ಶರಣ ಸಿದ್ದಮ್ಮನವರಾಗಿ ದಿನಾಂಕ 1/4/1973 ಶ್ರೀಗಳು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನು ಮಹಾಲೂರಿನಲ್ಲಿ, ITIಯನ್ನು ಬಳ್ಳಾರಿಯಲ್ಲಿ ಮತ್ತು BA ಪದವಿಯನ್ನು ಚಳ್ಳಕೆರೆಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಡೆದಿರುತ್ತಾರೆ. ಶ್ರೀಗಳು 12 ವರ್ಷಗಳಾಗಿದ್ದಾಗಲೇ ಬ್ರಹ್ಮಗಿರಿ ಬೆಟ್ಟದ ಪರಮ ಪೂಜ್ಯ ಶ್ರೀ ಶ್ರೀ ಮಹದೇವಪ್ಪರಾಜನವರ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡರು. 2005ರ ಬರಗಾಲದ ಸಮಯದಲ್ಲಿ ಬ್ರಹ್ಮಗಿರಿ ಬೆಟ್ಟದ ಗೋಶಾಲೆಯಲ್ಲಿದ್ದಂತಹ 18 ಗೋವುಗಳನ್ನು ಬೆಟ್ಟದಿಂದ ಕೆಳಗಿಳಿಸಿ ಸರ್ಕಾರಿ ಗೋಮಾಳದ ಸ್ಥಳದಲ್ಲಿ ಸುಮಾರು 11 ವರ್ಷಗಳ ಕಾಲ ತಿಂಗಳಿಯ ಚಪ್ಪರದಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯ ಸರ್ ಎಲ್ಲ ಹತ್ರ ಬನ್ನಿ ಸರ್, ಸ್ವಲ್ಪ ಹತ್ರ ಸರ್, ಎಲ್ಲರೂ ಇಲ್ಲಿ ನೋಡಿ ಸರ್, ಎಲ್ಲ ಮುಂದೆ ನೋಡಿ ಸರ್, ಸರ್ ಎಲ್ಲ ಮುಂದೆ ನೋಡಿ. ಅಲ್ಲೋ ಸಮಾಜಮುಖಿ ಕೆಲಸಗಳಲ್ಲಿ ಬಳಸುತ್ತಾರೆ. ಶ್ರೀಗಳು ಗೋಆಶ್ರಯದ ಹೋಮವನ್ನು ಕೂಡ ನಡೆಸಿಕೊಂಡು ಬರುತ್ತಿರುವುದು ಇನ್ನೂ ಅತ್ಯಂತ ಸಂತೋಷದ ವಿಷಯವಾಗುತ್ತದೆ. ಇದಲ್ಲದೆ 2005ರಿಂದ ಉಚಿತ ಸರಳ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಕೂಡ ಶ್ರೀಗಳು ನಡೆಸಿಕೊಂಡು ಬಂದಿರುತ್ತಾರೆ. ಪೂಜ್ಯ ಶ್ರೀ ಮಹದೇವಪ್ಪರಾಜನವರು ಲಿಂಗೈಕ್ಯರಂತೆಯೇ ಸದಾಪುರ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳ ಸಮಕ್ಷಮದಲ್ಲಿ ದಿನಾಂಕ 20 ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯಿಂದ ನನಗೆ ಕಾಯಕ ವೃತ್ತಿಯಿಂದ ಬಸವ ಸೇವಾ ರತ್ನ ಅನ್ನುವ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂಥ ಕಾರ್ಖಾನೆಯ ಅಧ್ಯಕ್ಷರಿಗೂ ಹಾಗೂ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳಿಗೂ, ಜಗದ್ಗುರು ಪಂಚಾಚಾರ್ಯ ಜಗದ್ಗುರುಗಳಿಗೂ, ಕಾರ್ಖಾನೆಯ ಎಲ್ಲ ಸಿಬ್ಬಂದಿಯರಿಗೂ ಆ ಪರಮಾತ್ಮನು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಾ, ಇದೊಂದು ಕಾರ್ಖಾನೆ ನಮ್ಮ ದೇಹದ ಕಾರ್ಖಾನೆ ಯಾವ ರೀತಿ ಕೆಲಸವನ್ನು ಮಾಡ್ತದೋ ತಾವು ಸಮೇತವಾಗೂ ವಿಮಾನಯಾನ ಸಂಸ್ಥೆಯ ಒಂದು ಉದ್ಧಾರಕ್ಕಾಗಿ ಸೇವೆ ಮಾಡ್ತಾ ಇದ್ದೀನಿ. ತಮ್ಮ ಒಂದು ಕಾರ್ಖಾನೆ ಎಷ್ಟು ಅಚ್ಚುಕಟ್ಟಾಗಿದೋ ದೇಹನೂ ಅಚ್ಚುಕಟ್ಟ ರೀತಿಯಿಂದ ಇಟ್ಕೊಂಡು ಆರೋಗ್ಯಪೂರ್ಣರಾಗಿ ತಾವು ಇರಬೇಕಂತಂದೇಳಿ ಆ ಪರಮಾತ್ಮನ ಕೇಳ್ಕೊಳ್ತಾ, ನಾವು ಗೋಸೇವೆ ಎಷ್ಟು ಪುಣ್ಯನೋ, ನಮ್ಮ ಸ್ವತಂತ್ರ ಪೂರ್ವದಲ್ಲಿ 100 ತಳಿ ಗೋವು ಇದ್ದವು. ಈಗ
ಕಣ್ಮರೆ ಆಗ್ತಾ ಇದ್ದಾವೆ. ಅವನ್ನು ಜೋಪಾನ ಮಾಡ್ಬೇಕಂತೇಳಿ ನಾವು ಪಣ ತೊಟ್ಟು ನಿಂತಾಗ ತುಂಬ ಬೆಳವಣಿಗೆ ಎಷ್ಟಿದ್ವು, ಈಗೆಲ್ಲ 100 ಹಸುಗಳಾಗಿದ್ದಾವೆ. ನಾವೇನು ಮಾಡ್ತಾ ಇದ್ದೀವಿ, ಒಳಮನೆಯಲ್ಲಿ ಇರ್ತಕ್ಕಂಥ ವಸ್ತುವನ್ನು ಹೊರಗೆ ಹಾಕ್ತಾ ಇದ್ದೀವಿ, ಹೊರಗಡೆ ಇರ್ತಕ್ಕಂಥ ವಸ್ತುವನ್ನು ಮನೆಯೊಳಗೆ ಸೇರಿಸ್ತಾ ಇದ್ದೀವಿ. ಯಾವ ವಸ್ತು ಅಪ್ಪ ಅದು? ಗೋವನ್ನು ನಾವು ಬೀದಿಗೆ ಬಿಟ್ಟಿದ್ದೀವಿ. ಬೀದಿಯಲ್ಲಿ ಬೆಳೀತಕ್ಕಂಥ ಒಂದು ನಾಯಿಯನ್ನು ನಾವು ಒಳಮನೆ ಸೇರಿಸಿದ್ದೀವಿ. ಇದು ತುಂಬ ಅನಾಹುತದ ಒಂದು ಕೆಲಸ. ಯಾಕಂದ್ರೆ ಒಂದು ಗೋ ಮನೆಯೊಳಗಿದ್ರೆ ಒಂದು ವೃಕ್ಷ ಬೆಳೆಸಿದಂಥ ಒಂದು ಅನುಭವ. ಯಾವುದೇ ಪ್ರಾಣಿ ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಬಿಡಂಗಿಲ್ಲ. ಗೋ ಮಾತ್ರ ಆಕ್ಸಿಜನ್ ತಗೊಳ್ತದೆ, ಆಕ್ಸಿಜನ್ ಬಿಡ್ತದೆ. ಅದು ಮನುಷ್ಯನಿಗೆ ತುಂಬ ಹತ್ತಿರವಾದ ಒಂದು ಪ್ರಾಣಿ. ಅದು ಬಿಟ್ಕೊಂಡು ನಾವೀಗ ನಾಯಿಗಳನ್ನೆಲ್ಲ ಸಾಕ್ತಾ ಇದ್ವಿ. ನಮ್ಮ ಹಿಂದಕ್ಕೆಲ್ಲ ಗುರು ಹಿರಿಯರು ಏನು ಮಾಡ್ತಾ ಇದ್ರು, ಎಷ್ಟು ಗೋ ಸಂಪದ ಇದೆ ಇವ್ರ ಹತ್ರ ಅಂತ ಲೆಕ್ಕ ಹಾಕ್ತಾ ಇದ್ರು. ಈಗೆಲ್ಲ ಆ ರೀತಿ ನನಗೆ ಇವರಲ್ಲಿ ಯಾವ ತಳಿಯ ನಾಯಿಗಳಿದ್ದಾವೆ ಆ ಒಂದು ಶ್ರೀಮಂತಿಕೆಯಿಂದ ಗುರುತಿಸಂಥ ಒಂದು ದಿನಗಳು ಬಂದಿದ್ದಾವೆ. ಈ ಒಂದು ದಿನಮಾನವನ್ನು ನಾವು ತೆಗಿಬೇಕು. ಇಂದಿನ ಒಂದು ಸಂಪ್ರದಾಯವನ್ನು ನಾವು ಬೆಳೆಸ್ಕೊಂಡು ಬರಬೇಕಂದ್ರೆ ಪ್ರತಿಯೊಬ್ಬರು ಗೋ ಸಂರಕ್ಷಣೆ ಮಾಡಬೇಕು. ಬೀದಿಯಲ್ಲಿ ಬಿಡಬೇಡ್ರಿ. ತಮ್ಮ ತಮ್ಮ ಹಸುಗಳನ್ನು ಮನೆಯಲ್ಲಿ ಕಟ್ಟಾಕಿ ಜೋಪಾನಾಗಿ ಆರೋಗ್ಯಪೂರ್ಣರಾಗಿ ಅಂತಂದು ನಾವು ಹೇಳ್ತಾ ಈ ಒಂದು 2 ಮಾತನ್ನು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕಾರ್ಮಿಕ ಬಳಗಕ್ಕೂ ಹಾಗೂ ವಿಮಾನಯಾನ ಸಂಸ್ಥೆಗೂ ನನ್ನ ಚಿರಋಣಿ ಅಂತಂದ್ರೆ ಓಂ ನಮಃ ಶಿವಾಯ.